ಹಾಯ್ ಹಲೋ ನಮಸ್ಕಾರ. ಸ್ಕೂಲಲ್ಲೇನೋ ಕ್ರಾಫ್ಟ್ ಮಾಡೋಕ್ಕೆ ಕೊಟ್ಟಿದ್ರು ಅಂತ ಮಗ ಮಾಡ್ತಾಯಿದ್ದ. ತುಂಬ ಹಸಿವಾಗ್ತಿದೆ, ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಕೇಳ್ದ. ಅದಕ್ಕೆ ಮನೇಲಿ ಬ್ರೊಕೊಲಿ ಇತ್ತು, ಅದಕ್ಕೆ ಬ್ರೊಕೊಲಿ ಟಿಕ್ಕ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕಟ್ ಮಾಡಿರೋ ಬ್ರೊಕೊಲಿನ ಹಾಕಿ ಒಂದು ಸ್ವಲ್ಪ ಬ್ಲ್ಯಾಂಚ್ ಮಾಡ್ಕೊಳ್ಳೋಣ. ಈಗ ಅದನ್ನು ಎತ್ತಿಟ್ಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಗಂಟೆ ನೆನೆಸಿರೋ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಪನ್ನೀರ್ ಕ್ಯೂಬ್ಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಒಂದು ಕಪ್ ಮೊಸರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕು ಇದು. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದು ಗಟ್ಟಿಯಾಗಿ ಕಲಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ಳಿ. ಇದಕ್ಕೆ ನೀರೇನು ಹಾಕೋದು ಬೇಡ. ನೀರು ಹಾಕಿದ್ರೆ ತೆಳ್ಳೆ ಆಗಿಬಿಡುತ್ತೆ, ಬ್ರೊಕೊಲಿಗೆ ಕೋಟ್ ಆಗೋಲ್ಲ. ಸೊ ನೀರಿಲ್ಲದೇ ಹಾಗೆ ಗಂಟಿಲ್ದಂಗೆ ಕಲಿಸ್ಕೊಂಡು ಈಗ ಬ್ರೊಕೊಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಕ್ರೀಮೆಲ್ಲ ಬ್ರೊಕೊಲಿಗೆ ಚೆನ್ನಾಗಿ ಕೋಟ್ ಆಗಬೇಕು, ಆ ಥರ ಕಲಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈಗ ನಾನು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಏರ್ ಫ್ರೈಯರ್ಗೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಬ್ರೊಕೊಲಿನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಏರ್ ಫ್ರೈಯರ್ ಇಲ್ಲದೆ ಇರೋರು ತವಾ ಮೇಲೂ ಶಾಲೋ ಫ್ರೈ ಮಾಡ್ಕೋಬೋದು. ಇದೇ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಚ ಮೇಲೆ ಬ್ರೊಕೊಲಿನ ಜೋಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಹಿಂದೆ ಮುಂದೆ ತಿರುಗಿಸಿ ಫ್ರೈ ಮಾಡಿದ್ರೆ ಗೋಲ್ಡನ್ ಬ್ರೌನ್ ಆಗುತ್ತೆ. ನಾನಿಲ್ಲಿ ಎಲ್ಲನೂ ಜೋಡಿಸ್ಕೊಂಡು ಏರ್ ಫ್ರೈಯರ್ಗೆ ಇಡ್ತಾಯಿದ್ದೀನಿ. 190 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 8 ಮಿನಿಟ್ಸ್ ಫಸ್ಟು ಬೇಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 4 ಮಿನಿಟ್ಸು ತಿರುಗಿಸಿಟ್ಟು ಅದನ್ನು ಬೇಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ 12 ಮಿನಿಟ್ಸ್ ಆದರೆ ಬ್ರೌನಾಗಿರೋ ಬ್ರೊಕೊಲಿ ಟಿಕ್ಕ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿ ಇರುತ್ತೆ. ಇದರಲ್ಲಿ ಪನ್ನೀರ್ ಕ್ಯೂಬ್ಸು, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.